ಆದ್ರೆ ನೀನೇ ಹೇಳು, ದುಡ್ಡು ಕೊಟ್ಟಿದ್ದಕ್ಕೆ ಬರ್ತಾವ ಇಲ್ವೋ? ಅದಕ್ಕಿಂತ ಜಾಸ್ತಿನೇ ಬರ್ತಿದೆ. 200 ರುಪೀಸು ಕಡಿಮೆ ಅನಿಸ್ತಾ ಇದೆ ನನಗೆ ಫಸ್ಟ್ ಟೈಮ್. ಆಕ್ಚುಲಿ ಫಸ್ಟ್ ಟೈಮ್ ನನಗೆ ಅನಿಸ್ತಾ ಇರೋದು 200 ರುಪೀಸ್ ತುಂಬಾ ಕಡಿಮೆ ಐತಿ ಮೂವಿಗೆ ಅಂತ. ಬೆಳಿಗ್ಗೆ ಹೋಗಿ ಎಲ್ಲ ರೆಡಿ ಮಾಡಿದಾರ ಗುರು ಹೊಸದಾಗಿ. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಬರ ಇಲ್ಲಿ ನೋಡು, ಇದೆಲ್ಲ ರೆಡಿ ಮಾಡ್ತಾವ ನೋಡಿ. ಅದೇ ಪಾರ್ಕಿಂಗ್ ಮೇಲ್ಗಡೆ ಫುಲ್ PVR ತರ ಮಾಡಿದಾರಂತೆ, ನೋಡೋಣ ಹೇಗಿರತ್ತಂತ. ಏನ್ ಮಾಡಿದ್ದಾರೆ? PVR ತರ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಬೆಳಿಗ್ಗೆ 6:30 ಆಗಿದೆ. ಸೊ ನನ್ನ ಫ್ರೆಂಡ್ ಮೀಟಿಂಗ್ 6 ಗಂಟೆಗೆ ಬಂದು ಕಾಯ್ತಿದ್ದಾನೆ ಬೆಳಿಗ್ಗೆ. ನೋಡ್ಬೋದು. ಏನು ಇಷ್ಟು ಬೇಗ ಬಂದಿದ್ಯಾ? ಇಷ್ಟು ಬೇಗ ಯಾರು ಬರಕ್ಕೆ ಹೇಳಿದ್ ನಿನ್ಗೆ? ನೀನು ಇನ್ನೂ ಎದ್ದೇ ಇಲ್ಲ ಅಂದ್ಬಿಟ್ಟು ಕಾಲ್ ಮಾಡ್ತಾ ಇದ್ದೀನಿ ನಿನ್ಗೆ. ನೀನೇನು ಒಳ್ಳೆ ಫ್ರಾಕ್ ಹಾಕೊಂಡ್ ಬಂದಿದ್ಯಾ? ಫ್ರಾಕ್ ಟಿ ಶರ್ಟ್? ಅದು ಟಿ ಶರ್ಟ್ ನಾನು ಫ್ರಾಕ್ ಹಾಕೊಂಡ್ ಬಂದ್ಬಿಟ್ಟಿದ್ಯೇನು ಅನ್ಕೊಂಡೆ. ಚಂದ್ರಲ್ ಲೇಔಟಿಂದ ಮೇಲ್ ದಿಬ್ಬಕ್ಕೆ ರೈಟ್ ಸೈಡ್ ಒಂದು ಗಂಗೊಂಡಹಳ್ಳಿ ಅಂತ ಏನೋ ಬರುತ್ತೆ, ಅದು ಅಲ್ಲಿ ಹೋಗಿದ್ದೆ ಹಬ್ಬ ನೈಟ್. ಅಪ್ಪ ಅಮ್ಮ ಫ್ಯಾಮಿಲಿ. ಚೆನ್ನಾಗೈತಲ್ಲ? ಚೆನ್ನಾಗೈತೆ. ಚಳಿದವ್ರು ನೆನ್ನೆ ಫುಲ್ ಮಳೆ. ಮೈಸೂರಿಗೆ ಹೋಗಿದ್ದೆ ನಾನು. ಯಾವಾಗ? ಜೊತೆ ನಿನ್ನೆ ಒನ್ ಡೇ ಟ್ರಿಪ್ ತರ. ಬೆಳಿಗ್ಗೆ ಹೋಗಿ ರಾತ್ರಿ ಬಂದ್ವಿ. ಸುಮ್ನೆ ಇದಕ್ಕೆ ಹೋಗೋಣ ಅಂತ ಹೋಗ್ವಿ. ಇನ್ನು ಪ್ಲಾನ್ ಏನ್ ಮಾಡಿರ್ಲಿಲ್ಲ ಎಲ್ಲಿಗೆ ಹೋಗ್ಬೇಕು ಅಂತ. ನಾನು ಲೈಟಿಂಗ್ಸ್ ಎಲ್ಲ ನೋಡ್ಬೇಕಾಯ್ತು, ಒಂದ್ ಚೆನ್ನಾಗಿರೋದು. ಟ್ರಾಫಿಕ್ ಅದೇ ಹೇಳಿದ್ರೆ ಏನು ನೋಡಕ್ಕೆ ಆಗ್ಲಿಲ್ಲ ನಮ್ಗೆ. ನಮ್ಮ ಮೈಸೂರು ಹುಡುಗರ ಇದಾರಲ್ಲ ಏನು ನೋಡಕ್ ಆಗಿಲ್ಲ. ಇವಾಗಂತೂ ಬರ್ಲೇಬೇಡ ನೀನು. ಎಲ್ಲ ಲೈಟಿಂಗ್ಸ್ ಕರೆಕ್ಟ್ ಆಗಿ ನೋಡಕ್ ಆಗಿಲ್ಲ. ಎಲ್ಲ ಮುಗ್ದಾದ್ಮೇಲೆ ಬಾ, ಬೇಕಾದ್ರೆ ಫ್ರೀ ಇರ್ತದೆ ಮೈಸೂರು ಅಂತ ಅಂದ. ಎಷ್ಟು ಅವರ್ ಆಗಿದೆ ಗೊತ್ತಾ? ಎಷ್ಟು ಅರಮನೆ ಹತ್ರ ಹೋಗಿ ವಾಪಸ್ ಬರೋಕೆ 2.5 ಅವರ್ ಆಗಿದೆ. ಅಷ್ಟು ಟ್ರಾಫಿಕ್. ಆದ್ರೂ ಏನು ನಾವು ನೋಡಿಲ್ಲ ಕರೆಕ್ಟ್ ಆಗಿ. ಹೆಂಗೋ ಏನಾಯ್ತು? ಏನಾಯ್ತು? ಚುಚ್ಚಿಕೊಂಡ್ಲ ಕಣ್ಣಿಗೆ. ಏನ್ ಮಾಡ್ಕೊಂಡು ಬೆಳಿಗ್ಗೆ ಕಣ್ಣಿಗೆ ಏನೋ ಚುಚ್ತಾ ಅಂತ ನೋಡ್ತಾ ಇದೀನಿ. ತೋರ್ಸು. ನೋಡೋದಾ? ನೀರ್ ಬೇರೆ ಬರ್ತಾ ಇದೆಯಲ್ಲ ಫುಲ್ಲು. ಹುಳ ಏನಾದ್ರು ಬಂತ? ಅದೇ ನೋಡು, ಅದಕ್ಕೆ ಹೇಳೋದು ಹೆಲ್ಮೆಟ್ ಇರ್ಬೇಕು ಅಂತ. ಇಲ್ಲಾಂದ್ರೆ ಅಟ್ಲೀಸ್ಟ್ ಕಣ್ಣಿಗೆ ಏನಾರು ಸ್ಪೆಕ್ಸ್ ತರ ಹಾಕೋಬೇಕು. ನಾನಂತೂ ಡಿಫಾಲ್ಟ್ ಸ್ಪೆಕ್ಸ್. ಇವಾಗ ನಾವು ಎಲ್ಲಿ ಹೋಗ್ತಾ ಇದೀವಿ ಅಂತ ನಾವು ನಮ್ಮ ಸಬ್ಸ್ಕ್ರೈಬರ್ಸ್ ಹೇಳೇ ಇಲ್ಲ ಗೊತ್ತಾ? ನೀನ್ ಹೆಲ್ಮೆಟ್ ಹಾಕೋಬಿಟ್ಟಿದ್ಯಲ್ಲೋ, ನಾನು ನೋಡ್ಲೇ ಇಲ್ಲ ನೀನ್ ಹೆಲ್ಮೆಟ್ ಹಾಕಿದ್ದು. ಸೇಫ್ಟಿ ಪ್ರಯಾರಿಟಿ ಆಕ್ಚುಲಿ. ಓಕೆ ಗೈಸ್, ನಿನ್ನೆ ನಾವು ಕಾಂತಾರ ಮೂವಿಗೆ ಬುಕ್ ಮಾಡಿದ್ವಿ. ಟಿಕೆಟ್ಸ್ ಎಲ್ಲೂ ಸಿಗ್ಲಿಲ್ಲ. 7 ಗಂಟೆ ಬೆಳಿಗ್ಗೆ ಶೋ ವಜ್ರೇಶ್ವರಲ್ಲಿ ಉಳ್ಳಾಳ್ ರೋಡಲ್ಲಿ ಸಿಕ್ಕಿದೆ. ಸೊ ಅಲ್ಲಿಗೆ ಹೋಗ್ತಾ ಇದೀವಿ. ಅಣ್ಣ ಫೋನ್ ಮಾಡಿದ ತಕ್ಷಣ ಓಕೆ ಅನ್ಬಿಟ್ಟ. ನನಗೂ ಖುಷಿ ಆಗೋಯ್ತು. ನಾನು ಮೈಸೂರಲ್ಲಿದ್ದೆ, ಅಲ್ಲೇ ಬುಕ್ ಮಾಡ್ಬಿಟ್ಟೆ. ಟಿಕೆಟ್ ಪ್ರೈಸು ಹೆಂಗೆ ಹೋಗು ರೈಟ್? ಟಿಕೆಟ್ ಪ್ರೈಸು ಸ್ವಲ್ಪ ಕಡಿಮೆ ಇತ್ತು, ಲೈಕ್ 200 ರುಪೀಸ್ ಇತ್ತು. ಮಾಡಿದೆ. ಬೇರೆ ಕಡೆ ಎಲ್ಲ 400 ರುಪೀಸ್ ಇದೆ. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಬರ ಜನರು ಇದ್ದಾರೆ ಗುರು. ಎಲ್ಲ ಬಂದ್ ಎಲ್ಲ ವೇಟ್ ಮಾಡ್ತವ್ರೆ. ಇಲ್ಲಿ ನೋಡು, ಇದೆಲ್ಲ ರೆಡಿ ಮಾಡ್ತಾವ್ರ ನೋಡಿ. ಇದು ಅದೇ ಪಾರ್ಕಿಂಗ್ ಮೇಲ್ಗಡೆ ಫುಲ್ PVR ತರ ಮಾಡಿದಾರಂತೆ, ನೋಡೋಣ ಹೇಗಿರತ್ತಂತ. ಏನ್ ಮಾಡಿದ್ದಾರೆ? PVR ತರ ಅಂದ್ರೆ ಮೊದಲು ಥಿಯೇಟರ್ ಇತ್ತಲ್ಲೋ, ಬಾಲ್ಕನಿ ಇರುತ್ತೆ, ಸೆಕೆಂಡ್ ಕ್ಲಾಸ್ ಇರುತ್ತೆ, ಆತರ ಇದು. ಇವಾಗ ಆತರ ಇಲ್ವಂತೆ, ಒಂದೇ ರೋ ಅಂತೆ. ಲೈಕ್ ಮಲ್ಟಿಪ್ಲೆಕ್ಸ್ ಎಲ್ಲ ನೋಡ್ತೀವಲ್ಲ PVR ಎಲ್ಲ, ಒಂದೇ ರೋ ಇರತ್ತೆ ನೋಡು, ಮೇಲ್ಗಡೆಯಿಂದ ಕೆಳಗಡೆ ಹಿಂಗೆ. ಹೌದು, ಆತರ ಇದೆ. ಈಗ ಚೆನ್ನಾಗಿ ಮಾಡಿದವ್ರು ಒಳಗಡೆ. ಮೊದ್ಲು ಈ ತರ ಎಲ್ಲ ಇರ್ಲಿಲ್ಲ, ಇವಾಗ ಹೊಸದಾಗಿ ಮಾಡಿರೋದು. ಇದು ಗೋಲ್ಡ್ D21 ಎಲ್ಲ ರೆಡಿ ಮಾಡಿದಾರ ಗುರು ಹೊಸದಾಗಿ. ಇದು ನೋಡು, ಸೀಟ್ ನಂಬರ್ 2021 ಚೆನ್ನಾಗಿ ಮಾಡೋರು. ಇದು ಬಾಲ್ಕನಿ ಇದಿಷ್ಟು. ಓಕೆ, ಆಮೇಲಿಂದ ಸೆಕೆಂಡ್ ಕ್ಲಾಸ್ ಇದ್ದಿದ್ದು. ಇವಾಗ ನೋಡಿ ಎಲ್ಲ ಒಂದೇ ರೀತಿಯಲ್ಲಿ ಮಾಡಿದಾರೆ. ಬಟ್ ಸೀಟ್ ಸ್ವಲ್ಪ ಒಂಥರ ಅನ್ಕಂಫರ್ಟ್ ಇದೆ ಅಲ್ವಾ? ತುಂಬಾ ಸೌಂಡು ಬರುತ್ತೆ. ಇದೇ ಪ್ರಾಬ್ಲಮ್ ನೋಡಿ ಗುರು. ಸಿಗೋದೊಂದು ರಜಾ ಅಂತ ವರ್ಡ್ಸ್ ಕ್ಯಾಚ್ ಮಾಡಕ್ಕಾಗ್ತದೆ. ಹೆಂಗೋ ಬೇಗ ಬಂದಿದ್ದಕ್ಕೆ ಇಲ್ಲ ಹೆಂಗೋ
ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬಿಡ್ಬೋದು ಬೇಗ. ಹೆವಿ ಟ್ರಾಫಿಕ್. ಏನ್ ಗುರು ಇಷ್ಟೊಂದು ಟ್ರಾಫಿಕ್? ಕಾಲ್ ಮಾಡ್ತೀನಿ. ಹೆವಿ ಟ್ರಾಫಿಕ್, ಹೆವಿ ಜನರು. ಇಲ್ಲೇ ಹೋಟೆಲ್ ಇದೆ, ಎಲ್ಲಿ? ಇಲ್ಲೇ ಹೋಗು ಹಿಂಗೆ ಸ್ಟ್ರೈಟ್. ಅಲ್ಟಿಮೇಟ್ ವಿಜುವಲ್ಸ್ ಮಚ್ಚ, ಹೇಗಿತ್ತು ಗುರು ವಿಜುವಲ್ಸ್? ಮೂವಿ ಮಾತ್ರ ತುಂಬಾ ಅಲ್ಟಿಮೇಟ್. ಅಲ್ಲಿ ಹೋಟೆಲ್ ಹೋಗಿ ಕುತ್ಕೊಂಡು ತಿಂಡಿ ಮಾಡ್ಕೊಂಡು ಮಾತಾಡೋಣ. ಹಿಂಗೋ ಲಾಸ್ಟ್ ಅಲ್ಲಿ ಸೀಟ್ ಸಿಕ್ತಲ್ಲ, ಹೆವಿ ಅಲ್ಲ ವಿಜುವಲ್ಸ್. ಒಂದೇ ಒಂದು ನಿಮಿಷ ಮೊಬೈಲ್ ಎತ್ತಿಲ್ಲ ನಾನು. ನೀನು ಎತ್ತಿಲ್ಲ ಅನ್ಸದಲ್ಲ ಎಲ್ಲೂ, ಸ್ಟಾರ್ಟಿಂಗ್ ಇಂದ ಲಾಸ್ಟ್ ತನಕನು. ಇನ್ನೂ ವಿಜುವಲ್ಸು ಸೌಂಡ್ಸು ಇನ್ನೂ ಕಣ್ಮುಂದೆ ಕಿವಿಲಿ ಕೇಳ್ತಾನೇ ಇದೆ. ಎಷ್ಟೊಂದು ಜನ ರಿವ್ಯೂನು ನಾನು ನೋಡಿದ್ದೆ. ಫಸ್ಟ್ ಆಫ್ ಸ್ವಲ್ಪ ಬೋರಿಂಗ್ ಅನ್ಸುತ್ತೆ, ಹಂಗ ಅನ್ಸತ್ತೆ ಹಿಂಗ ಅನ್ಸತ್ತಿಲ್ಲ. ಸೀರಿಯಸ್ಲಿ ಏನೂ ಅನ್ಸಲ್ಲ. ಕೆಲವ್ರು ನೆಗೆಟಿವ್ ಕೊಡ್ತಾರೆ, ಬಟ್ ನೀವು ನೋಡಿದಾಗಲೇ ನಿಮಗೆ ಅರ್ಥ ಆಗುತ್ತೆ ಯಾವ ಥರ ಮೂವಿ ಇದೆ. ಇಂಟರ್ವಲ್ ಸೀನ್ ಅಂತೂ ಹುಲಿ ಬರುತ್ತಲ್ಲ, ನೆಕ್ಸ್ಟ್ ಲೆವೆಲ್ ಬರೋದು ಪ್ರತಿಯೊಂದು. ಗ್ರಾಫಿಕ್ಸ್ ಅಂತೂ ಅಲ್ಟಿಮೇಟ್. ಆದರೆ ನೀನೇ ಹೇಳು, ದುಡ್ಡು ಕೊಟ್ಟಿದ್ದಕ್ಕೆ ಬರ್ತಾವ ಇಲ್ವೋ? ಅದಕ್ಕಿಂತ ಜಾಸ್ತಿನೇ ಬರ್ತಿದೆ. 200 ರೂಪೀಸು ಕಡಿಮೆ ಅನಿಸ್ತಾ ಇದೆ ನನಗೆ ಫಸ್ಟ್ ಟೈಮ್. ಆ್ಯಕ್ಚುಲಿ ಫಸ್ಟ್ ಟೈಮ್ ನನಗೆ ಅನಿಸ್ತಾ ಇರೋದು 200 ರೂಪೀಸ್ ತುಂಬ ಕಡಿಮೆ ಐತಿ ಮೂವಿಗೆ ಅಂತ. ಅಲ್ಲ ಮೀನ್ಸ್ ಮಲ್ಟಿಪ್ಲೆಕ್ಸ್ ಅಲ್ಲಿ ನೋಡ್ಬೇಕು, ಇನ್ನೂ ವಿಜುವಲ್ಸ್ ಇನ್ನೂ ಅಲ್ಟಿಮೇಟ್ ಆಗಿರೋದು. ತಿಂಡಿ ಆದ್ಮೇಲೆ ಕಾಫಿ ಟೀ ಕೊಡ್ತಿಲ್ಲ ಅಂದ್ರೆ ಮೈಗೆ ಹತ್ತದೇ ಇಲ್ಲ. ಏನಂತೀಯ? ಕುಡು 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 ಬಿಸಿ ಬಿಸಿ ಯಾವ್ದು ಕೊಡ್ತಾ ಇದೆಯಾ? ಒಂದು ಎರಡು ಯಾವ್ದು ಕೊಡ್ತೀಯೋ? ಇಲ್ಲ ಇಲ್ಲ ಹಿಡ್ಕೊತೀವಿ. ಹಿಂಗೆ ಹಿಡ್ಕೋಬೇಕು. ಅದೇ ಅದೇ ಬಾ. ಕೆಲ್ಸ ಇದ್ದವರು ಆಫೀಸ್ ನೆನೆ ಏನ್ ಮಾಡ್ತಿದ್ದೆ? ನಿನ್ನೆ ಮೈಸೂರ್ಗೆ ಹೋಗಿದೆ ಅಂತ ಹೇಳಿದ್ನಲ್ಲ. ಸಂಜೆ ಬೆಳಿಗ್ಗೆ? ಸಂಜೆ ಅಲ್ಲೋ, ರಾತ್ರಿ ಗುರು ಬಂದಿದ್ದು. ಬೆಳಿಗ್ಗೆ ಹೋಗಿ ಸಂಜೆ ಬಂದಿದ್ದ? ಒನ್ ಡೇ ಟ್ರಿಪ್ ಅಷ್ಟೇ. ಓಕೆ ಓಕೆ. ಬೆಳಿಗ್ಗೆ ಜಿಮ್ಗೆ ಹೋಗ್ಬಿಟ್ಟು 4 ಗಂಟೆಗೆ ಎದ್ದಿದ್ದೀನಿ. ಸರಿ ಆಯ್ತು ಹೊರಡು. ಪ್ಲೀಸ್ ನಂಗೆ ಮೈಕ್ ಕೊಟ್ರೆ ಒಳ್ಳೇದು. ತಗೊಂಡು ಹೋಗ್ಬಿಟ್ರೆ ನೀನು. ಥ್ಯಾಂಕ್ ಯು. ಶನಿವಾರ ಭಾನುವಾರನೇ. ಓಕೆ ಓಕೆನಾ? ಗುಡ್. ಎಲ್ಲ ವ್ಯೂವರ್ಸ್ ಹೇಳು ಓಕೆ ನೋಡಿ ಅಂತ. ನೀನ್ ಹೇಳ್ಬೇಕು, ನಾನು ಹೇಳ್ತೀನಿ. ವ್ಯೂವರ್ಸ್ ಹೇಳೋದಂದ್ರೆ ಸಿನಿಮಾ ತುಂಬಾ ಚೆನ್ನಾಗಿದೆ. ಕನ್ನಡನ ಸಪೋರ್ಟ್ ಮಾಡಿ ಬೆಳೆಸಿ. ಮೂವಿನೂ ಅಲ್ಟಿಮೇಟ್ ಆಗಿದೆ. ಅಷ್ಟೇ. ಅವ್ರು ಎಷ್ಟೋ ಜನ ನೋಡಿದ್ದಾರೆ, ಇವತ್ತು ನಾವು ನೋಡಿದ್ವಿ. ನಮಗಂತೂ ಸೂಪರ್ ಅನಿಸ್ತು, 2 ಮಾತಿಲ್ಲ. ಇನ್ನು 2 ಸತಿನೂ ನೋಡ್ಬೋದು ಆರಾಮಾಗಿ. ಆ ಥರ ಇದೆ. ಸರಿ ಆಯ್ತು. ಯಾವಾಗ ಸಿಗ್ತೀಯಾ? ಅದೇ ಈ ವಾರ ಫ್ರೀ, ಯಾವಾಗ ಫ್ರೀ ಆಗ್ತೀನೋ ಫೋನ್ ಹಾಕ್ತೀನಿ. ಓಕೆ ಓಕೆ, ಹುಷಾರು. ಎಲ್ಲ ನನ್ನ ಹತ್ರನೇ ಇದೆ. ನಂದು ನನ್ನ ಹತ್ರನೇ ಇದೆ ಅಪ್ಪ. ಬಾಯ್ ಬಾಯ್. ಸಂಜು ಅಂತರ ಫಿಲಮ್ಗೆ ಹೋಗಿದೆ. ಸಖತ್ತಾಗಿದೆ ಮೂವಿ, ಸಖತ್ತಾಗಿದೆ. ನಿನ್ನ ಕರ್ಕೊಂಡು ಹೋಗಿಲ್ಲ ನಾನು. ನಾಳೆ ಹೋಗ್ತೀಯ? ನಾಳೆ ಸ್ಕೂಲ್ ಇದ್ದಲ್ಲ, ಇವು ನಿಂಗೆ ರಜೆ ಅಲ್ವಾ ಆ್ಯಕ್ಚುಲಿ. ಹೋಗೋ ಬಟ್ಟೆ ಹಾಕೋ ಹೋಗಲ್ಲ. ಡಿಗ್ರಿ ಮಾಡ್ಕೊಂಡೇ ಕೂತಿರ್ತಾನೆ ಯಾವಾಗ. ಬಟ್ಟೆ ಹಾಕಿ ಹೋಗೋ, ಎಲ್ಲರೂ ನೋಡ್ತಾವ್ರು ನಿಮಗೆ. ಬನ್ನಿ, ನಿನ್ನ ಮೆಕ್ಯಾನಿಕ್ ಆಗ್ಬಿಡೋ ಬೆಸ್ಟು. ಮೆಕ್ಯಾನಿಕಲ್ ಕೋರ್ಸ್ ಕೊಡಿಸ್ತೀನಿ ಒಂದು. ಏನು ಸಂಜು, ಮೆಕ್ಯಾನಿಕಲ್ ಆಗ್ಬಿಡಲಿ ಇವನು. ಸೊ ಈ ನಮಗೆ ಗಾಡಿ ಕಾರ್ ಏನಾದ್ರು ಪ್ರಾಬ್ಲಮ್ ಬಂದರೂ ಇವನು ಫ್ರೀಯಾಗಿ ಮಾಡ್ಕೊಡ್ತಾನೆ. ಬರೀ ಮೆಕ್ಯಾನಿಕ್ ಮಾಡ್ತಾ ಇರ್ತಾನೆ. ಎಲ್ಲ ಕೆಲಸ ಮಾಡ್ತಾರೆ. ತಿಂಡಿ ಮಾಡ್ತಾ ಮಾಡಿಲ್ವಾ? ಏನಕ್ಕೆ? ಐಸ್ ಕ್ರೀಮ್ ಬೆಳಿಗ್ಗೆ ಯಾರು ಐಸ್ ಕ್ರೀಮ್ ತಿಂತಾರೆ? ನೆನ್ನೆನೂ ಕೊಡ್ಸಿದ್ದೀನಿ. ಏನಕ್ಕೆ ಐಸ್ ಕ್ರೀಮ್ ನಿನಗೆ? ಊಟ ತಿಂದ್ಮೇಲೆ ಊಟ ಮಾಡಿದ್ದೀವಿ. ತಿಂಡಿ ಮಾಡಿರೋದು ಊಟ ಅಲ್ಲ.